ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಕಾಪಿ ಪೇಸ್ಟ್ ಚಾನಲ್ ಐಡಿಯಾನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ತುಂಬ ಅಂದರೆ ತುಂಬ ಈಸಿ. ಆ್ಯಂಡ್ ಹಾಗಾಗಿ ಇದು ಬಂದುಬಿಟ್ಟು ಟ್ರೆಂಡಿಂಗಲ್ಲಿದೆ. ಅವರು ಬರೀ 20 ವೀಡಿಯೋಸ್ನ ಹಾಕಿಬಿಟ್ಟು 1,00,000 ಗಟ್ಟಲೆ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದಾರೆ. ಇವ್ರು ಲಾಂಗ್ ವೀಡಿಯೋನೂ ಹಾಕಿಲ್ಲ, ಬರೀ ಶಾರ್ಟ್ ವೀಡಿಯೋ. ಅದು ಶಾರ್ಟ್ಸ್ ಎಷ್ಟು ಹಾಕಿರೋದು 20 ಶಾರ್ಟ್ ವೀಡಿಯೋ ಹಾಕಿರೋದು ಅಷ್ಟೇ. ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಸೇಮ್ ಇದೇ ಥರ ವೀಡಿಯೋ ನೀವು ಯಾವ ಥರ ಬಂದುಬಿಟ್ಟು ಕಾಪಿ ಪೇಸ್ಟ್ ಮಾಡ್ಬೋದು, ಎಲ್ಲಿಂದ ಡೌನ್ಲೋಡ್ ಮಾಡೋದು, ಯಾವ ಥರ ಎಡಿಟ್ ಮಾಡೋದು. ಮೇನ್ ಪಾರ್ಟ್ ಬಂದುಬಿಟ್ಟು ಎಡಿಟಿಂಗು. ಸೊ ಎಡಿಟಿಂಗ್ ಬಂದುಬಿಟ್ಟು ಮಿಸ್ ಮಾಡಲೇಬೇಡಿ. ಎಡಿಟಿಂಗ್ ನೀವೇನಾದರೂ ಮಿಸ್ ಮಾಡಿದರೆ ನಿಮಗೆ ಕಾಪಿರೈಟ್ ಬರೋ 100% ಚಾನ್ಸಸ್ ಇರುತ್ತೆ. ಆ್ಯಂಡ್ ಹಾಗಾಗಿ ಸುಮಾರು ಜನ ಈಗ ಏನು ಮಾಡ್ತೀರಾ ಗೈಸ್, ಅರ್ಧಂಬರ್ಧ ವೀಡಿಯೋ ನೋಡ್ತೀರಾ. ಅರ್ಧಂಬರ್ಧ ವೀಡಿಯೋ ನೋಡಿಬಿಟ್ಟು ಡೈರೆಕ್ಟ್ಲಿ ನೀವು ಆ ಆ್ಯಪಿಂದ, ಈಗ ನಾನು ಏನು ಹೇಳ್ತೀನಿ ಆ ಆ್ಯಪಿಂದ ಡೈರೆಕ್ಟ್ಲಿ ನೀವು ವೀಡಿಯೋನ ಡೌನ್ಲೋಡ್ ಮಾಡಿಬಿಟ್ಟು ಡೈರೆಕ್ಟ್ಲಿ ಹೋಗ್ಬಿಟ್ಟು ಶಾರ್ಟಲ್ಲಿ ಪೋಸ್ಟ್ ಮಾಡಿಬಿಡ್ತೀರ. ಈ ಥರ ನೀವು ಮಾಡೋ ಹಾಗಿಲ್ಲ. ಸೊ ನಾನು ಎಡಿಟಿಂಗಲ್ಲಿ ಏನು ಹೇಳ್ಕೊಡ್ತೀನಿ ಆ ಸ್ಟೆಪ್ಸ್ನ ನೀವು ಫಾಲೋ ಮಾಡಿಬಿಟ್ಟು ಏನಾದರೂ ಶಾರ್ಟ್ಸಲ್ಲಿ ಪೋಸ್ಟ್ ಮಾಡಿದರೆ ಆಗ ನಿಮ್ಮದು ಯಾವುದೋ ಕಾಪಿರೈಟ್ನೂ ಬರಲ್ಲ. ಆ್ಯಂಡ್ ವೀಡಿಯೋ ಬೇಗ ಟ್ರೆಂಡಿಂಗಲ್ಲಿದೆ ಈ ಟಾಪಿಕ್ ಬಂದುಬಿಟ್ಟು. ಸೊ ಈ ಥರ ವೀಡಿಯೋ ಟ್ರೆಂಡಿಂಗಲ್ಲಿದೆ. ಸೊ ಬೇಗ ನಿಮ್ಮದು ರೀಚ್ ಬಂದುಬಿಟ್ಟು ಜಾಸ್ತಿ ಆಗುತ್ತೆ. ನಿಮ್ಮದು ಕಮ್ಮಿ ವೀಡಿಯೋದಲ್ಲಿ ಬೇಗ ನಿಮಗೆ ಸಬ್ಸ್ಕ್ರೈಬರ್ಸ್ನು ಗೇನ್ ಆಗ್ತಾರೆ. ಆ್ಯಂಡ್ ಏನಿದೆ ಚಾನಲ್ಲು ಮಾನಿಟೈಸೇಷನ್ನು ಆಗ್ತಿದೆ. ಆ್ಯಂಡ್ ಪ್ರೂಫಿಗೆ ನಾನು ನಿಮಗೆ ಚಾನಲ್ಲೇ ತೋರಿಸ್ಬಿಡ್ತೀನಿ. ಓಕೆನಾ, ಅದು ಮಾನಿಟೈಸೇಷನ್ ಆಗಿದೆಯಾ ಇಲ್ವಾ, ಎಷ್ಟು ವೀಡಿಯೋ ಪೋಸ್ಟ್ ಮಾಡಿದ್ದಾರೆ, ಎಷ್ಟು ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಎಲ್ಲ. ಓಕೆನಾ ಗೈಸ್, ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಈಗ ನಾನು ತಗೊಂಡಿದ್ದೀನಿ ನನ್ನ ಫೋನು. ಸೊ ಇದರಲ್ಲೇ ನಾನು ನಿಮಗೆ ಎಲ್ಲ ಎಡಿಟಿಂಗ್ ಎಲ್ಲ ಹೇಳ್ಕೊಡ್ತೀನಿ. ಆ್ಯಂಡ್ ಯಾವ ಚಾನಲ್ ಅಂತಲೂ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ, ಸೊ ಯಾವುದೂ ಮಿಸ್ ಮಾಡಬೇಡಿ. ಓಕೆನಾ ಗೈಸ್, ಸಿಂಪಲಿ ನಾನು ಏನು ಮಾಡ್ತೀನಿ, ಇಲ್ಲಿ ನನ್ನ ಸ್ಕ್ರೀನ್ ರೆಕಾರ್ಡ್ ಏನಿದೆ ಅದನ್ನು ಆನ್ನ ಮಾಡ್ಕೋತೀನಿ. ಓಕೆನಾ, ಸೊ ಸಿಂಪಲಿ ಆನ್ ಮಾಡ್ಕೊಂಡಿದ್ದೀನಿ, ಸ್ಕ್ರೀನಲ್ಲಿ ನಿಮಗೆ ಹಾಕ್ತಿದ್ದೀನಿ. ಸೊ ನೋಡ್ಕೊಳ್ಳಿ. ಸೊ ಸಿಂಪಲಿ ಈಗ ನೋಡಿ ಗೈಸ್, ಈಗ ಏನು ನಾನು ನಿಮಗೆ ಫಸ್ಟು ಪ್ರೂಫಿಗೆ ಚಾನಲ್ ಬಂದುಬಿಟ್ಟು ತೋರಿಸ್ಬಿಡ್ತೀನಿ. ಅದು ಯಾವ ಚಾನಲು, ಯಾವ ಟೈಪ್ ವೀಡಿಯೋ ನೀವು ಕಾಪಿ ಪೇಸ್ಟ್ ಮಾಡಬೇಕು ಆ್ಯಂಡ್ ಯಾವ ಥರ ವೀಡಿಯೋಸ್ಗಳು ಅವ್ರು ಪೋಸ್ಟ್ ಮಾಡ್ತಾರಂತೆ. ಸಿಂಪಲಿ ನಾವು ಯೂಟ್ಯೂಬ್ ಏನಿದೆ ಅಪ್ಲಿಕೇಶನು ಅದನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ, ಇಲ್ಲಿ ಸರ್ಚ್ ಬಟನಲ್ಲಿ ಟೈಪ್ ಮಾಡ್ತಾ ಇದ್ದೀನಿ AK ದ ಟೈಟನ್ ಅಂತ. ಓಕೆನಾ, ಸೊ ಈ ಚಾನಲ್ ನೋಡಿ ಗೈಸ್, ನೀವು ನೋಡ್ತಾ ಇರ್ಬೋದು ಎಷ್ಟು ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವ್ರದ್ದು. 1,78,000. ಓಕೆನಾ, 78K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಬರೀ ನಾನು 20 ವೀಡಿಯೋ ಅಂದೆ, ಬಟ್ ಇಲ್ಲಿ 20 ವೀಡಿಯೋ ಇವರು ಹಾಕಿಲ್ಲ, ಬರೀ 17 ವೀಡಿಯೋಸ್ ಮಾತ್ರ ಹಾಕಿದ್ದಾರೆ. ಇನ್ನೂ ಒಂದು 20K ಆದರೆ ಎಷ್ಟು ಲಕ್ಷ, 2 ಲಕ್ಷ ಸಬ್ಸ್ಕ್ರೈಬರ್ಸು ಹಾಕಿಬಿಡ್ತಾರೆ. ಇವರು ಯಾವ ಟೈಪು ವೀಡಿಯೋಸ್ ಮಾಡ್ತಾರಂತ ನೋಡ್ಕೊಳ್ಳಿ. ಬರೀ ಇವ್ರು ಶಾರ್ಟ್ ಹಾಕಿದ್ದಾರೆ, ನೀವು ನೋಡ್ಬೋದು ಇಲ್ಲಿ ಬರೀ ಶಾರ್ಟ್ಸ್ ಮಾತ್ರ ಇಲ್ಲಿ ಇವ್ರದ್ದು ಅಪ್ಲೋಡೆಡ್ ಇದೆ. ಲಾಂಗ್ ವೀಡಿಯೋ ಆಪ್ಷನ್ನೇ ಇಲ್ಲ, ಇಲ್ಲಿ ಲಾಂಗ್ ವೀಡಿಯೋದು ಆಪ್ಷನ್ನೇ ಇಲ್ಲ, ಶಾರ್ಟ್ ಮಾತ್ರ ಹಾಕಿರೋದು. ಸೊ ನೋಡಿ, ಇವರು ಪಾಪ್ಯುಲರಲ್ಲಿ ಇವ್ರ ವೀಡಿಯೋಸ್ ನೋಡೋದಾದರೆ ನಾವು ಇಲ್ಲಿ ನೋಡಿ 5 ಮಿಲಿಯನು, 7 ಲ್ಯಾಕು, 3 ಲ್ಯಾಕು, 3 ಲ್ಯಾಕು, 3 ಲ್ಯಾಕು ಎಲ್ಲ ಲ್ಯಾಕ್ಸಲ್ಲೇ ಇವ್ರದ್ದು ಬಂದುಬಿಟ್ಟು ವ್ಯೂಸ್ ಹೋಗಿರೋದು. ಆ್ಯಂಡ್ ನಮಗೆ ಮಾನಿಟೈಸೇಷನ್ ಮಾಡಬೇಕಂದ್ರೆ ಎಷ್ಟು ವ್ಯೂಸ್ ಬೇಕು? ಶಾರ್ಟ್ ಚಾನಲ್ ಅವ್ರಿಗೆ ನಾನು ಹೇಳ್ತಾ ಇರೋದು. ಶಾರ್ಟ್ ಚಾನಲ್ ಮಾನಿಟೈಸೇಷನ್ ಮಾಡಬೇಕಂದ್ರೆ ಬರೀ 10 ಮಿಲಿಯನ್ ವ್ಯೂಸ್ ಬೇಕು. ಸೊ ಇವ್ರದ್ದು ಇಲ್ಲೇ 10 ಮಿಲಿಯನ್ಸ್ ವ್ಯೂ ಆಗಿಬಿಡ್ತು ನೋಡಿ. ಇಲ್ಲಿ 5 ಮಿಲಿಯನ್ ಆಯಿತು, ಇಲ್ಲಿ ಲ್ಯಾಕು, 7 ಲ್ಯಾಕು, 3 ಲ್ಯಾಕ್, ಇಲ್ಲಿ 10 ಮಿಲಿಯನ್ಸ್ ಆಗೋಯ್ತು. ಈಸಿಲಿ ಇವ್ರದ್ದು ಚಾನಲ್ನೂ ಸಮೇತ ತೋರಿಸ್ತೀನಿ ನಾನು ನಿಮಗೆ. ಇವ್ರದ್ದು ವೀಡಿಯೋ ಏನಿದೆ ಓಪನ್ ಮಾಡಿ ತೋರಿಸ್ತೀನಿ, ಮಾನಿಟೈಸೇಷನ್ ಆಗಿದೆಯಾ ಇಲ್ವಾ. ಬರೀ 17 ವೀಡಿಯೋಸ್ ಹಾಕಿಬಿಟ್ಟು ಮಾನಿಟೈಸೇಷನ್ ಆಗಿದೆಯಾ ಇಲ್ವಾ ಅಂತ ತೋರಿಸ್ಬಿಡ್ತೀನಿ. ನೋಡಿ ಗೈಸ್, ಈ ಥರ ಬಂದುಬಿಟ್ಟು ಇವ್ರದ್ದು ವೀಡಿಯೋ ಮಾಡೋದು, ಈ ಥರ ವೀಡಿಯೋ. ಓಕೆನಾ, ಸೊ ಇದನ್ನು ಮ್ಯೂಟ್ ಮಾಡ್ಕೋತೀನಿ ಯಾಕಂದರೆ ಸೌಂಡು ಕೇಳುತ್ತೆ ರೆಕಾರ್ಡಿಂಗಲ್ಲಿ. ಸೊ ಸಿಂಪಲಿ ಇಲ್ಲಿ ನಾನು ಕಾಮೆಂಟ್ ಸೆಕ್ಷನಲ್ಲಿ ಹೋಗ್ತೀನಿ. ಸೊ ಕಾಮೆಂಟ್ ಸೆಕ್ಷನಲ್ಲಿ ಹೋದಾಗ ಇಲ್ಲಿ ನಿಮ್ಗೊಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ನಿಮಿಷ ತೋರಿಸ್ಬಿಡ್ತೀನಿ. ಇಲ್ಲಿ ಕೆಳಗಡೆ ಈ ಡಾಲರ್ ಸಿಂಬಲು ಯಾರ್ದು ಚಾನಲ್ ಮಾನಿಟೈಸೇಷನ್ ಆಗಿರುತ್ತೆ ಅವ್ರಿಗೆ ಮಾತ್ರ ಇದು ಸಿಗೋದು ಕಾಮೆಂಟ್ ಸೆಕ್ಷನಲ್ಲಿ. ಓಕೆನಾ, ಸೊ ಯಾರ್ದು ಚಾನಲ್ ಮಾನಿಟೈಸೇಷನ್ ಆಗಿರಲ್ಲ ಈ ಡಾಲರ್ ಸಿಂಬಲ್ ಬಂದುಬಿಟ್ಟು ಸಿಗಲ್ಲ. ಓಕೆನಾ, ಸೊ ಯಾರ್ದೆಲ್ಲ ಮಾನಿಟೈಸೇಷನ್ ಆಗಿರುತ್ತೆ ಅವ್ರಿಗೆ ಮಾತ್ರ ಈ ಡಾಲರ್ ಸಿಂಬಲು, ಸೂಪರ್ ಥ್ಯಾಂಕ್ಸ್ ಬಟನ್ ಏನಿರುತ್ತೆ ಅದು ಆನ್ ಆಗಿರುತ್ತೆ, ಸಿಕ್ಕಿರುತ್ತೆ. ಓಕೆನಾ, ಸೊ ಇವ್ರ ಚಾನಲ್ನು ಮಾನಿಟೈಸೇಷನ್ ಆಗಿದೆ. ಇವ್ರು ಏನಿಲ್ಲ AI ಇಮೇಜಸ್ಸು, AI ವಿಡಿಯೋ ಆ್ಯಂಡ್ AI ವಾಯ್ಸ್ ಯೂಸ್ ಮಾಡಿದ್ದಾರೆ ಅಷ್ಟೇ. ಇವ್ರದ್ದು ಏನು ವ್ಯಾಲ್ಯೂ ಇದೆ ಅದನ್ನು ಕೂಡ ಆ್ಯಡ್ ಮಾಡಿಲ್ಲ. ಜಸ್ಟ್ ಎಲ್ಲ ಕ್ರಿಯೇಟ್ ಬಂದುಬಿಟ್ಟು AI ಮಾಡಿದ್ದಾರೆ. ಅಂದರೆ ಇವರೇ ಕ್ರಿಯೇಟ್ ಮಾಡಿಲ್ಲ, ಬೇರೆ ಕಡೆಯಿಂದ ವೀಡಿಯೋನ ಡೌನ್ಲೋಡ್ ಮಾಡಿಕೊಂಡು ಇವ್ರು ಏನು ಮಾಡಿದ್ದಾರೆ ಚಾನಲಲ್ಲಿ
ಅಪ್ಲೋಡ್ ಮಾಡಿದ್ದಾರೆ ಓಕೆನಾ. ಜಸ್ಟ್ ಏನು AI ವಾಯ್ಸ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡಿದ್ದಾರೆ ಅಷ್ಟೇ ಓಕೆನಾ. ಸೊ ಯಾವ ಥರ ಏನು ಎತ್ತ ಎಲ್ಲಿ ಸಿಗುತ್ತೆ ನಮ್ಗೆ ಈ ಥರ ವೀಡಿಯೋಸು ಅಂತ. ಆ್ಯಂಡ್ ನಿಮಗೆ ನೋಡ್ಕೊಳ್ಳಿ, ನೀವು ಹೋಗ್ಬಿಟ್ಟು ಈ ಚಾನಲ್ ಏನಿದೆ ಇದನ್ನು ಚೆಕ್ ಮಾಡ್ಕೊಳ್ಳಿ, ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಎಷ್ಟು ವೀಡಿಯೋ ಪೋಸ್ಟ್ ಮಾಡಿದ್ದಾರೆ ಆ್ಯಂಡ್ ಯಾವ ಟೈಪ್ ವೀಡಿಯೋ ಅಂತ. ಈ ಟೈಪ್ ವೀಡಿಯೋ ನಮಗೆ ಎಲ್ಲಿಂದ ಸಿಗುತ್ತೆ, ಯಾವ ಆ್ಯಪಲ್ಲಿ ಸಿಗುತ್ತೆ ಅಂತ ಹೇಳ್ಕೊಟ್ಬಿಡ್ತೀನಿ ಓಕೆನಾ. ಅದು ಸಿಂಪಲಿ ನಾವು ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಸರ್ಚ್ ಬಟನಲ್ಲಿ ಟೈಪ್ ಮಾಡಿ ಪಿಂಟ್ರೆಸ್ಟ್ ಅಂತ ಓಕೆನಾ. ಪಿಂಟ್ರೆಸ್ಟ್ ಅಂತ ಓಪನ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಆಲ್ರೆಡಿ ಪಿಂಟ್ರೆಸ್ಟ್ ಅಂತ ಓಪನ್ ಮಾಡಿಟ್ಟಿದ್ದೀನಿ, ಡೌನ್ಲೋಡ್ ಮಾಡಿ ಆ್ಯಪ್ ಏನಿದೆ ಅದು ಓಕೆನಾ. ಸೊ ನೀವು ಅಷ್ಟೇ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಪಿಂಟ್ರೆಸ್ಟ್ ಆ್ಯಪ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆನಾ. ಡೌನ್ಲೋಡ್ ಆದಮೇಲೆ ಸಿಂಪಲಿ ನಾವಿಲ್ಲಿ ಓಪನ್ನ ಮಾಡ್ಕೊಳ್ಳೋಣ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಸರ್ಚ್ ಬಟನಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿ ಕೆಳಗಡೆ, ಇಲ್ಲಿ ಸರ್ಚ್ ಬಟನಲ್ಲಿ ನಾನು ಆಲ್ರೆಡಿ ಓಪನ್ ಮಾಡಿಟ್ಟಿದ್ದೀನಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದಂತ. ಸೊ ಸರ್ಚ್ ಬಟನಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಮಾಡಬೇಕು ನೀವು ಏನಂತ, ಇಲ್ಲಿ ಸರ್ಚ್ ಮಾಡಬೇಕು ಓಕೆನಾ. ಇಲ್ಲಿ ಸರ್ಚ್ ಮಾಡಿದ್ದೀನಲ್ಲ ನಾನು, 2 ಆ್ಯನಿಮಲ್ಸ್ ಕಾಂಬಿನೇಡ್ ವಿಡಿಯೋ ಅಂತ ಓಕೆನಾ, ಕಾಂಬಿನೇಡ್ ವಿಡಿಯೋ. ಸೊ ಇದು ನಿಮಗೆ ಸರ್ಚಲ್ಲಿ ಸಿಗ್ತಾ ಇಲ್ಲ ಅಂದರೆ, ನಾನು ಹಾಕಿದ್ದು ಇದು ನಿಮಗೆ ಕಾಣಿಸಿಲ್ಲ ಅಂದರೆ ಈ ಟೆಕ್ಸ್ಟ್ ಏನಿದೆ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಬಿಡ್ತೀನಿ, ಟೆಲಿಗ್ರಾಮ್ ಚಾನಲಲ್ಲೂ ಈ ಟೆಕ್ಸ್ಟ್ ಬರೆದು ಹಾಕ್ಬಿಡ್ತೀನಿ. ನೀವು ಅಲ್ಲಿಂದ ಹೋಗ್ಬಿಟ್ಟು ಕಾಪಿ ಪೇಸ್ಟು ಇಲ್ಲಿ ಪೇಸ್ಟ್ನ ಮಾಡಿ, ಇಲ್ಲಿ ಸರ್ಚಲ್ಲಿ ಪೇಸ್ಟ್ನ ಮಾಡಿ ಈ ವಿಡಿಯೋಸ್ ಬಂದುಬಿಟ್ಟು ಓಪನ್ ಆಗಿಬಿಡುತ್ತೆ ಓಕೆನಾ. ಸೊ ನೋಡಿ ಗೈಸ್, ಈ ವಿಡಿಯೋಸ್ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಲಯನ್ದೊಂದು ವಿಡಿಯೋ ಇದೆ ನೋಡಿ. ಇದು ಎರಡು ಮಿಕ್ಸಪ್ ಆದರೆ, ಎರಡು ಆ್ಯನಿಮಲ್ ಮಿಕ್ಸಪ್ ಆದರೆ ಯಾವ ಥರ ಕಾಣುತ್ತಂತ ವಿಡಿಯೋ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆ ವಿಡಿಯೋ ನಾನು ತೋರಿಸಿದ್ನಲ್ಲ ನಿಮಗೆ. ಎಕ್ಸ್ಪ್ಲೈನ್ ಅಂದರೆ ಲೈಕ್ AI ವಾಯ್ಸಿಂದ ಜನ್ರೇಟ್ ಮಾಡಿಸಿರೋದು ಓಕೆನಾ. ಸೊ ಈ ಥರ ಬಂದುಬಿಟ್ಟು ಕ್ರಿಯೇಟ್ ಮಾಡಿ ಹಾಕಿದ್ದಾರೆ. ಇಲ್ಲಿ ಬಂದುಬಿಟ್ಟು ಒಂದೇ ಅಲ್ಲ, ತುಂಬ ಇದೆ ಓಕೆನಾ. ಸೊ ಒಂದು ವಿಡಿಯೋದಲ್ಲಿ ತುಂಬ ಆ್ಯನಿಮಲ್ಸ್ ಕಾಂಬಿನೇಟ್ ಮಾಡಿದ್ದಾರೆ. ಸೊ ನಮಗೆ ಶಾರ್ಟಿಗೆ ಬೇಕಾಗಿರೋದು ಎಷ್ಟು, ಒಂದು ವಿಡಿಯೋ. ಸೊ ನೀವು ಇದು ಒಂದು ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು 4-5 ಶಾರ್ಟ್ ಮಾಡ್ಬೋದು, ಈಸಿಲಿ ಕ್ರಿಯೇಟ್ ಮಾಡ್ಕೋಬೋದು ಓಕೆನಾ. ಸೊ ಸಿಂಪಲಿ ನೋಡಿ, ಇಲ್ಲೊಂದು ವಿಡಿಯೋ ಇದೆ. ಸೊ ಇದೂ ಒಂದು ವಿಡಿಯೋ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನು ಈಸಿಲಿ ಡೌನ್ಲೋಡ್ ಮಾಡ್ಕೋಬೋದು. ಇನ್ನು ನೀವು ಕೆಳಗೆ ಸ್ಕ್ರಾಲ್ ಮಾಡಿದರೆ ಇನ್ನೂ ತುಂಬ ವೀಡಿಯೋಸ್ ಸಿಕ್ಬಿಡುತ್ತೆ ಓಕೆನಾ. ಸೊ ಇಲ್ಲಿ ಕೆಳಗಡೆ ನೋಡಿ, ಇಲ್ಲೆಲ್ಲ ತುಂಬ ಡಿಫ್ರೆಂಟ್ ಟೈಪ್ ವೀಡಿಯೋಸ್ ಬಂದ್ಬಿಟ್ಟು ಸಿಕ್ಬಿಡುತ್ತೆ. ಇಲ್ಲೂ ಒಂದು ವಿಡಿಯೋ ಇದೆ ನೋಡಿ, ಇದೊಂದು ವಿಡಿಯೋ ಯಾವ ಟೈಪಲ್ಲಿ. ಸೊ ಈ ಥರ ವಿಡಿಯೋ ಬಂದುಬಿಟ್ಟು ಈಗ ಟ್ರೆಂಡಿಂಗಲ್ಲಿರೋದು, ಎಲ್ಲ ಟ್ರೆಂಡಿಂಗಲ್ಲಿ ಓಡ್ತಾ ಇರೋದು. ಸೊ ಈ ಥರ ವೀಡಿಯೋಸ್ ಬಂದುಬಿಟ್ಟು ನೀವು ಈಸಿಲಿ ಕ್ರಿಯೇಟ್ನ ಮಾಡ್ಕೋಬೋದು ಓಕೆನಾ. ಸೊ ನೋಡಿ ಈ ಥರ ಸಿಂಪಲಿ ನನಗೆ ಇದೇ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಳ್ಳಿ, ಇದನ್ನು ಈಗ ನಾವು ಏನು ಮಾಡಬೇಕು, ಡೌನ್ಲೋಡ್ ಮಾಡಬೇಕು. ಸೊ ಡೌನ್ಲೋಡ್ ಮಾಡೋ ಪ್ರಾಸೆಸ್ ಯಾವ ಥರ ಅಂತ ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ. ಸಿಂಪಲಿ ಇಲ್ಲಿ ನಿಮಗೆ 3 ಡಾಟ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಈ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ. 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಕಾಪಿ ಲಿಂಕ್ ಆಪ್ಷನ್ ಕಾಣಿಸ್ತಿದೆಯಾ, ಕಾಪಿ ಲಿಂಕ್. ಸಿಂಪಲಿ ನಾವು ಕಾಪಿ ಲಿಂಕ್ನ ಮಾಡ್ಕೊಳ್ಳೋಣ. ಕಾಪಿ ಆದಮೇಲೆ ಈಗ ಏನು ಮಾಡಬೇಕು, ಸಿಂಪಲಿ ನಾವು ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ಗೂಗಲ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸರ್ಚಲ್ಲಿ ಏನು ಮಾಡಬೇಕು, ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡ್ ಅಂತ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೇಕು ಸೆಕೆಂಡ್ನೇ ಇದರಲ್ಲಿ, ಇದು ಓಕೆನಾ. ಸೊ ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡ್ ಅಂತ ಸರ್ಚ್ ಮಾಡಿ. ಸೊ ಇಲ್ಲಿ ನಿಮಗೆ ತುಂಬ ವೆಬ್ಸೈಟ್ ಸಿಕ್ಬಿಡುತ್ತೆ. ಸೊ ನಾನು ಫಸ್ಟ್ನೇ ವೆಬ್ಸೈಟಲ್ಲೇ ಯಾವ ಥರ ಡೌನ್ಲೋಡ್ ಮಾಡೋದಂತ ಹೇಳ್ಕೊಟ್ಬಿಡ್ತೀನಿ. ಸೊ ಪೇಸ್ಟ್ ಯುವರ್ ಲಿಂಕ್ ಹಿಯರ್ ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಬಂದುಬಿಟ್ಟು ನಿಮಗೆ ಈಗ ನಾವು ಏನು ಕಾಪಿ ಮಾಡಿದ್ವಿ ಲಿಂಕು, ಆ ಲಿಂಕ್ನ ಇಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಾದ್ಮೇಲೆ ಸಿಂಪಲಿ ಇಲ್ಲಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡಬೇಕು. ಎಲ್ಲೋಯ್ತದು, ಇಲ್ಲಿ ಡೌನ್ಲೋಡ್ ಓಕೆನಾ. ಈಗ ನಮ್ಮದು ವಿಡಿಯೋ ಏನಾಗುತ್ತೆ ಈಸಿಲಿ ನಮ್ಮ ಗ್ಯಾಲರಿಗೆ ಡೌನ್ಲೋಡ್ ಆಗಿಬಿಡುತ್ತೆ ಓಕೆನಾ. ಸೊ ಇಲ್ಲಿದೆ ನೋಡಿ ನಮ್ಮ ವಿಡಿಯೋ. ಸೊ ಇನ್ನೊಂದು ಸಲ ಇಲ್ಲಿ ಡೌನ್ಲೋಡ್ ವಿಡಿಯೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ವಿಡಿಯೋ ಏನಾಗುತ್ತೆ ಈಸಿಲಿ ನಮ್ಮದು ವಿಡಿಯೋ ಬಂದುಬಿಟ್ಟು ಡೌನ್ಲೋಡ್ ಆಗಿಬಿಟ್ಟಿರುತ್ತೆ ಓಕೆನಾ. ಸೊ ಒಂದು ಸಲ ಡೌನ್ಲೋಡ್ ಆಗಿದೆಯಾ ಅಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಹೋಗಿಬಿಟ್ಟು, ಸೊ ಇಲ್ಲಿ ಡೌನ್ಲೋಡ್ ಬಂದಿಲ್ಲ. ಸೊ ಬ್ಯಾಕ್ ಬಂದುಬಿಟ್ಟು ಇನ್ನೊಂದು ಸಲ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ ಓಕೆನಾ. ಡೌನ್ಲೋಡ್ ವಿಡಿಯೋ. ಸೊ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಈಗ ಬೈ ಚಾನ್ಸ್ ನೀವು ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಆಗಿಲ್ಲ ಅಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಕೆಳಗಡೆ 3 ಡಾಟ್ಸ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ. ಈ 3 ಡಾಟು ಇಲ್ಲಿ ಇದು ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗಿಬಿಡುತ್ತೆ. ಇನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಕ್ಲಿಕ್ ಆಗಿಬಿಡುತ್ತೆ ಓಕೆನಾ. ಸೊ ಈಗ ನಮ್ಮದು ವಿಡಿಯೋ ಏನಾಗಿದೆ ಡೌನ್ಲೋಡ್ ಆಗಿದೆ 28 ಓಕೆನಾ. ಸೊ ಸಿಂಪಲ್ ಈಗ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಈಗ ನಮಗೆ ಕೈನ್ ಮಾಸ್ಟರಲ್ಲಿ ಏನು ಮಾಡಬೇಕು, ಎಡಿಟ್ ಮಾಡಬೇಕು. ಈ ಪಾರ್ಟ್ ಬಂದುಬಿಟ್ಟು ಮಿಸ್ ಮಾಡಬೇಡಿ, ಇಂಪಾರ್ಟೆಂಟ್ ಈ ಪಾರ್ಟ್ ಬಂದುಬಿಟ್ಟು
ಒಂದು ಸ್ವಲ್ಪನೂ ಮಿಸ್ ಮಾಡಿದೆ ಯಾವ ಥರ ಎಡಿಟ್ ಮಾಡೋದು ಏನು ಎತ್ತ ಅಂತ ಎಲ್ಲ ನೋಡ್ಕೊಳ್ಳಿ ಕ್ಲಿಯರಾಗಿ. ಯಾಕಂದರೆ ನಮ್ಮದು ಕಾಪಿರೈಟ್ ಬರಬಾರ್ದಲ್ವ. ಬೈ ಚಾನ್ಸ್ ನೀವು ಪಿಂಟ್ರೆಸ್ಟಿಂದ ಡೈರೆಕ್ಟ್ ಡೌನ್ಲೋಡ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದರೆ ಕಾಪಿರೈಟ್ 100% ಅಂತೂ ಕೊಟ್ಟೇ ಕೊಡ್ತಾರೆ. ಇಲ್ಲಿ ನಾನು ಹೇಳ್ಕೊಡೋ ರೀತಿಯಲ್ಲಿ ನೀವು ಎಡಿಟ್ ಮಾಡಿಬಿಟ್ಟು ಏನಾದರೂ ಪೋಸ್ಟ್ ಮಾಡಿದರೆ ಆಗ ನಿಮ್ಮದು ಕಾಪಿರೈಟ್ ಬರಲ್ಲ. ಸೊ ನಾವು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಂಡಿದ್ದೀವಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಾವು ಶಾರ್ಟ್ ವೀಡಿಯೋ ಮಾಡ್ತಾ ಇದ್ದೀವಿ. ಸೊ 9:16 ರೇಷಿಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಕ್ರಿಯೇಟ್ ನಾವು ಅಲೋ ಲಿಮಿಟ್ ಆಕ್ಸೆಸ್ ಮೇಲೆ ಕ್ಲಿಕ್ ಮಾಡೋಣ. ಇದು ನಾನು ಫಸ್ಟ್ ಟೈಮು ಈಗ ಎಡಿಟ್ ಮಾಡ್ತಾ ಇರೋದು ಇದರಲ್ಲಿ. ಸೊ ಈಗ ನಾವು ಏನು ವೀಡಿಯೋ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಗೈಸ್ ಇಲ್ಲಿ ನೋಡಿ ನಿಮಗೆ ಯಾವುದಾದ್ರೂ ಒಂದು ವೀಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿವರೆಗೂ ನಮ್ಮದು ಒಂದು ವೀಡಿಯೋ, ಇಲ್ಲಿಂದ ನಮ್ಮದು 2ನೇ ವೀಡಿಯೋ, ಇಲ್ಲಿಂದ 2ನೇ ವೀಡಿಯೋ ಸ್ಟಾರ್ಟ್ ಆಗ್ತಿರೋದು. ಓಕೆನಾ, ಸೊ ಇಲ್ಲಿಂದ ನಾವೇನು ಮಾಡೋಣ, ಕಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಪಾರ್ಟ್ ಏನಿದೆ ಅದು ಇನ್ನೊಂದು ವೀಡಿಯೋಗೆ ಬೇಕಿದ್ರೆ ನೀವು ಕ್ರಿಯೇಟ್ ಮಾಡ್ಕೋಬೋದು. ಆ ಎಕ್ಸ್ಟ್ರಾ ಪಾರ್ಟ್ ಇರೋದನ್ನು ನಾವೇನು ಮಾಡೋಣ, ಇಲ್ಲಿ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟ್ರಿಮ್ ರೈಟಿಗೆ ಮಾಡೋಣ. ಟ್ರಿಮ್ ರೈಟ್ ಅಂದರೆ ಆ ಕಡೆ ಸೈಡ್ ಇರೋ ಪಾರ್ಟ್ ಹೋಗಿಬಿಡುತ್ತೆ, ಟ್ರಿಮ್ ಲೆಫ್ಟ್ ಅಂದರೆ ಈ ಕಡೆ ಸೈಡ್ ಇರೋ ಪಾರ್ಟ್ ಹೋಗುತ್ತೆ. ಓಕೆನಾ ಗೈಸ್, ಸೊ ಟ್ರಿಮ್ ರೈಟಿಗೆ ಮಾಡ್ತೀನಿ. ಸೊ ಟ್ರಿಮ್ ರೈಟಿಗೆ ಮಾಡಿದ್ರೆ ನಮ್ಮದು ಏನು ಆ ಕಡೆ ಸೈಡ್ ಪಾರ್ಟ್ ಇತ್ತು ಎಲ್ಲ ಹೋಗಿದೆ. ಓಕೆನಾ, ಸೊ ಈಗ ಎಷ್ಟು ಸೆಕೆಂಡ್ ಆಯಿತು, 9 ಸೆಕೆಂಡ್ದು ವೀಡಿಯೋ ಆಯಿತು ನಮ್ಮದು. ಓಕೆನಾ, ಈಗ ನಾವು ಏನು ಮಾಡಬೇಕು, ಇದಕ್ಕೆ ಮಿಕ್ಸ್ಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನಮಗೆ ವಾಯ್ಸು ಮ್ಯೂಸಿಕ್ ಏನಾದರೂ ಇರುತ್ತೆ, ಒಂದು ಸಲ ನೋಡೋಣ. ಮ್ಯೂಸಿಕ್ ಏನಿಲ್ಲ ಇದರಲ್ಲಿ. ಸಿಂಪಲಿ ಮಿಕ್ಸ್ಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಂತೂ ನಮ್ಮದು ಮ್ಯೂಸಿಕ್ ಬೈ ಚಾನ್ಸ್ ಇದ್ದರೆ ಅದು ಬರಬಾರ್ದಂದರೆ ಮಿಕ್ಸ್ಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 0% ಮಾಡ್ಕೋಬೇಕು. ಓಕೆನಾ, 0% ಮಾಡ್ಕೊಂಡು ಆದಮೇಲೆ ಫಸ್ಟ್ ಏನು ಕೆಲಸ ಮಾಡಬೇಕಂದ್ರೆ ನಿಮಗೆ ಇಲ್ಲಿ ಫಿಲ್ಟರಲ್ಲಿ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಫಿಲ್ಟರ್ನ ಆ್ಯಡ್ ಮಾಡಿಬಿಡ್ಬೇಕು ನಮಗೆ. ಸೊ ಇದನ್ನು ಫುಲ್ ಕಮ್ಮಿ ಮಾಡ್ಕೊಳ್ಳೋಣ, ಇಷ್ಟು 20% ನಮ್ಮದು ಫಿಲ್ಟರ್ ಆ್ಯಡ್ ಆಗಲಿ. ಓಕೆನಾ, ಫಿಲ್ಟರ್ ಆ್ಯಡ್ ಮಾಡಾದ್ಮೇಲೆ ನಮ್ಮದು ವೀಡಿಯೋ ಆಯಿತು. ನಮ್ಮದು ಚಾನಲ್ ನೇಮ್ ಏನಿದೆ ಅದನ್ನು ನಾವು ಆ್ಯಡ್ ಮಾಡಬೇಕು. ಸೊ ಸಿಂಪಲಿ ನಮಗೆ ಚಾನಲ್ ನೇಮ್ ಆ್ಯಡ್ ಮಾಡೋದಕ್ಕೆ ಇಲ್ಲಿ ಲೇಯರ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟೆಕ್ಸ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಈ ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಸೊ ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಮ್ಮದು ಚಾನಲ್ ನೇಮ್ ಏನಿದೆ ಅದನ್ನು ಆ್ಯಡ್ ಮಾಡಬೇಕು. ಸೊ ಈ ನೇಮ್ ಆ್ಯಡ್ ಮಾಡೋದ್ರಿಂದ ಕಾಪಿರೈಟ್ ಬರಲ್ಲ. ಸೊ ನಮ್ಮದು ವೀಡಿಯೋ ನಾವು ಕ್ರಿಯೇಟ್ ಮಾಡಿರೋದು ಓನಾಗಿ ಅಂತ ಗೊತ್ತಾಗುತ್ತೆ ಯೂಟ್ಯೂಬ್ಗೆ. ಓಕೆನಾ, ಸೊ ಏನಾ ಕ್ರಿಯೇಟರ್ 0.4 ಈ ನೇಮ್ ಏನಿದೆ ಇದನ್ನು ನಾನು ಆ್ಯಡ್ನ ಮಾಡ್ಕೋತೀನಿ. ಓಕೆನಾ, ಸೊ ಬ್ಯಾಕ್ ಬಂದುಬಿಡ್ತೀನಿ. ನೇಮ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನೊಂದು ಸ್ವಲ್ಪ ಸ್ಕ್ರೀನಲ್ಲಿ ದೊಡ್ಡದು ಮಾಡ್ಕೊಳ್ಳೋಣ. ದೊಡ್ಡದು ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫಾಂಟ್ ಏನಿದೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಫಾಂಟ್ನ ನೀವು ಇಟ್ಕೋಬೋದು. ಓಕೆನಾ, ಸೊ ಇದು ಬೇಕಿದ್ರೂ ಇಟ್ಕೋಬೋದು. ನೋಡಿ ಈ ಥರ ಕಾಣುತ್ತೆ, ಬಟ್ ನನಗೆ ಇದು ಇಷ್ಟ ಆಗಿಲ್ಲ. ರೋಬೋಟೋ ಬ್ಲಡ್ ಅಂತ ಇದೆ, ಅದನ್ನು ಬೋಲ್ಡ್ ಅಂತ ಇದೆ, ಬ್ಲಡ್ ಅಲ್ಲ. ಇದನ್ನು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ ನನ್ನ ನೇಮ್ನ. ಅದಾದಮೇಲೆ ಇಲ್ಲಿ ಕೆಳಗಡೆ ಗೈಸ್ ನಿಮಗೆ ಆಲ್ಫಾ ಒಬೆಸಿಟಿ ಇದು ಒಂದು ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ, ಇಲ್ಲಿ ಆಲ್ಫಾ ಒಬೆಸಿಟಿ ಇದು ಬಂದುಬಿಟ್ಟು ನಾವು ಕಮ್ಮಿ ಮಾಡ್ಕೊಳ್ಳೋಣ. ಇಷ್ಟು ಒಂದು ಸ್ವಲ್ಪ ನಮ್ಮ ನೇಮು ಕಾಣೋ ಥರ. ಓಕೆನಾ, ಆಗ ನಮ್ಮದು ಹೈಡ್ ಆಗಿರುತ್ತೆ ನೇಮು, ಬಟ್ ಬೇರೆಯವ್ರಿಗೆ ನೋಡಿದಾಗ ಕಾಣುತ್ತೆ ಒಂದು ಸ್ವಲ್ಪ. ಓಕೆನಾ, ಇದಾಯಿತು ನಮ್ಮದು ನೇಮೇ ಆ್ಯಡ್ ಮಾಡಿದ್ದು. ನೇಮ್ನ ಏನು ಮಾಡೋಣ, ಫುಲ್ ಡ್ಯೂರೇಷನ್ನ ತಗೊಂಡೋಗಿ ಫುಲ್ ವೀಡಿಯೋವರೆಗೂ ಮಾಡ್ಕೊಳ್ಳೋಣ. ಅದಾದಮೇಲೆ ಮತ್ತೆ ಈಗ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಒಂದು ಟೈಟಲ್ನ ಕೊಡಬೇಕು ವಿಡಿಯೋ ಮೇಲೆ, ಲೈಕ್ ಎಲ್ಲರೂ ಹಾಕಿರ್ತಾರಲ್ಲ, ಆಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಯಾವ ಥರ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ. ವೆಯ್ಟಿಂಗ್ ಆಯಿತು. ವೆಯ್ಟ್ ಫಾರ್ ದಿ ಎಂಡ್ ಅಂತ ಕೊಟ್ಟಿದ್ದೀನಿ. ಓಕೆನಾ, ಸೊ ಅದಾದಮೇಲೆ ಬ್ಯಾಕ್ ಬಂದುಬಿಟ್ಟು ಓಕೆನಾ ಮಾಡ್ಕೊಳ್ಳೋಣ. ಸೊ ಓಕೆ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಲಾಸ್ಟ್ ಪಾಯಿಂಟಲ್ಲಿ ನಾವು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಾವು ಇದನ್ನು ಅಡ್ಜಸ್ಟ್ ಮಾಡೋಣ. ಅಡ್ಜಸ್ಟ್ ಮಾಡಾದ್ಮೇಲೆ ಕೆಳಗಡೆ ಕಲರ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ನಿಮಗೆ ಯಾವ ಕಲರ್ ಬೇಕು ಆ ಕಲರ್ನ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ, ಸೊ ನಾನು ಸದ್ಯಕ್ಕೆ ಯೆಲ್ಲೋ ಕಲರ್ ಟೆಕ್ಸ್ಟ್ ಏನಿದೆ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಇನ್ನೂ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ನಿಮಗೆ ಇಲ್ಲೊಂದು ಆಪ್ಷನ್ ಇದೆ ಬ್ಯಾಕ್ಗ್ರೌಂಡ್ ಕಲರ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎನೇಬಲ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇಲ್ಲಿ, ಎನೇಬಲ್ ಮೇಲೆ ಕ್ಲಿಕ್ ಮಾಡಿ
ಅದಾದಮೇಲೆ ಇಲ್ಲಿ ಫುಲ್ ವಿಡ್ತ್ ವಿತ್ ಬ್ಯಾಕ್ಗ್ರೌಂಡ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಎರಡೂ ಎನೇಬಲ್ ಮಾಡ್ಕೊಂಡಾದಮೇಲೆ ಇಲ್ಲಿ ಟ್ರಾನ್ಸ್ಫರ್ಮೆಂಟ್ ಇದೆಯಲ್ಲ ಕಲರ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮಗೆ ಕಲರ್ ಯಾವ್ದು ಬೇಕು ನಾವು ಅದನ್ನು ಚೂಸ್ ಮಾಡ್ಕೋಬೇಕು. ಸೊ ರೆಡ್, ಒಂದು ನಿಮಿಷ ಫುಲ್ ಇದನ್ನು ಇಲ್ಲಿ ಇದೆಯಲ್ಲ ಅಡ್ಜಸ್ಟ್ಮೆಂಟು, ಒಂದು ನಿಮಿಷ ಈ ಅಡ್ಜಸ್ಟ್ಮೆಂಟ್ನ ಇಲ್ಲಿ ಲಾಸ್ಟ್ವರೆಗೂ ಎಳ್ಕೊಬೇಕು ಈ ಥರ. ಓಕೆನಾ, ಆಗ ಫುಲ್ ರೆಡ್ ಆಗುತ್ತೆ. ಓಕೆನಾ ಗೈಸ್, ಸೊ ನೋಡಿದ್ರಲ್ಲ ಎಷ್ಟು ಯೂನೀಕಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅದಾದಮೇಲೆ ಇದು ಕೆಳಗಡೆ ಟೆಕ್ಸ್ಟ್ ಏನಿದೆ, ಈಗ ಇನ್ನೊಂದು ಟೆಕ್ಸ್ಟ್ ಆ್ಯಡ್ ಮಾಡಿ ಅದನ್ನು ಫುಲ್ ವೀಡಿಯೋವರೆಗೂ ಎಳ್ಕೊಳ್ಳೋಣ. ಓಕೆನಾ, ಫುಲ್ ಸಮ ಆಗಬೇಕಲ್ವ. ಸೊ ಈಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇದು ಇಷ್ಟ ಆದರೆ ನಿಮ್ಮ ವ್ಯಾಲ್ಯೂ ಏನಿದೆ ಆ್ಯಡ್ ಆಗಿದೆ, ಆಲ್ಮೋಸ್ಟ್ ಹಾಫ್ ವ್ಯಾಲ್ಯೂ ನಿಮ್ಮದೇ ಆ್ಯಡ್ ಆಗಿದೆ. ಸೊ ಈಗ ಫೈನಲಿ ನಮಗೇನು ಆ್ಯಡ್ ಮಾಡಬೇಕಂದ್ರೆ ರೆಕಾರ್ಡಿಂಗಲ್ಲಿ. ಓಕೆನಾ, ರೆಕಾರ್ಡಿಂಗಲ್ಲಿ ಸೊ ನೀವು ಏನಾದರೂ ರೆಕಾರ್ಡ್ ಮಾಡ್ಬೋದು. ಸೊ ಲೈಕ್ ನಾನು ಎಕ್ಸಾಂಪಲ್ಗೆ ನಿಮಗೆ ತೋರಿಸ್ಬಿಡ್ತೀನಿ. ಸಿಂಪಲಿ ರೆಕಾರ್ಡ್ ಬಟನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಒಂದು ನಿಮಿಷ ತೋರಿಸ್ಬಿಡ್ತೀನಿ ನಿಮಗೆ. ಓಕೆನಾ, ಇಲ್ಲಿ ಕಾಣಿಸ್ತಿದೆಯಲ್ಲ ರೆಕಾರ್ಡಿಂಗ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಿಲೇಜಿಂಗ್ ಆಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಸೊ ನಾನೇನಾದರೂ ನೋಡ್ಬಿಟ್ಟು ಹೇಳ್ತೀನಿ. ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಗೈಸ್ ಇಲ್ಲಿ ನೋಡಿ ಗೈಸ್, 2 ಆ್ಯನಿಮಲ್ ಇದೆ, ಒಂದು ಇದೆ ಕುದುರೆ, ಇನ್ನೊಂದಿದೆ ಮೊಸಳೆ. ಸೊ ಇದೆರಡನ್ನು ಮಿಕ್ಸಪ್ ಮಾಡಿದರೆ ಯಾವ ಥರ ಕಾಣುತ್ತೆ ಅಂತ ನೋಡಿ ನೀವೇ, ನಿಮ್ಮ ಕಣ್ಣು ಮುಂದೆ ಇದೆ. ಸೊ ಗೈಸ್ ನೀವು ಈ ಥರ ಏನಾದರೂ ಲೈಕ್ ಏನಾದರೂ ಒಂದು ರೆಕಾರ್ಡಿಂಗ್ ಮಾಡಿ ನಿಮ್ಮ ವ್ಯಾಲ್ಯೂ ಆ್ಯಡ್ ಮಾಡಿ, ನಿಮ್ಮ ವಾಯ್ಸ್ ಆ್ಯಡ್ ಮಾಡಿ, ಆಗ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ನಾನು ಆ್ಯಡ್ ಮಾಡಿದ್ನಲ್ಲ ಅದೇ ಥರ ಹೇಳಬೇಕಂತ ಏನು ಅವಶ್ಯಕತೆ ಇಲ್ಲ. ಸೊ ನಿಮಗೆ ಯಾವ ಥರ ಹೇಳಬೇಕಂತ ಇಷ್ಟ ಇದೆ, ಸೊ ನೀವು ವಿಡಿಯೋ ನೋಡ್ಕೊಂಡು ಈಸಿಲಿ ನೀವು ಏನು ಇದೆ ಅದನ್ನು ಹೇಳ್ಕೊಬೋದು. ಇದು ಆ್ಯಡ್ ಮಾಡಿದಾಗ, ವಾಯ್ಸ್ ಆ್ಯಡ್ ಮಾಡಿದಾಗ ನಿಮ್ಮ ಫುಲ್ 100% ವ್ಯಾಲ್ಯೂ ಆ್ಯಡ್ ಮಾಡ್ದಂಗೆ. ಓಕೆನಾ, ಸೊ ವಿಡಿಯೋ ಈಗ ರೆಡಿ ಏನು ಆಗಿದೆ ಶಾರ್ಟ್ ನಿಮ್ಮದು. ಈಗ ನೀವು ಈಸಿಲಿ ಈಗ ಈ ಶಾರ್ಟ್ನ ಅಪ್ಲೋಡ್ ಮಾಡ್ಬೋದು ನಿಮ್ಮ ಯೂಟ್ಯೂಬ್ ಶಾರ್ಟ್ಸಲ್ಲಿ. ಓಕೆನಾ, ಈಸಿಲಿ ಅಪ್ಲೋಡ್ ಮಾಡ್ಬೋದು. ಏನಾಗುತ್ತೆ, ಮಾನಿಟೈಸೇಷನ್ಗೂ ಏನು ಪ್ರಾಬ್ಲಮ್ ಆಗಲ್ಲ, ಮಾನಿಟೈಸೇಷನ್ ಆರಾಮಾಗುತ್ತೆ, ನೀವು ಅರ್ನಿಂಗ್ನು ಸಮೇತ ಮಾಡ್ಬೋದು. ಬಟ್ ಈ ಟಾಪಿಕ್ ಈಗ ಟ್ರೆಂಡಿಂಗಲ್ಲಿದೆ. ಸೊ ಇವತ್ತೇ ಚಾನಲ್ ಮಾಡಿ, ಇವತ್ತೇ ಈ ಥರ ವೀಡಿಯೋಸ್ಗಳನ್ನ ಮಾಡಿಬಿಟ್ಟು ಹಾಕಿ. ಓಕೆನಾ, ಸೊ ನಾನು ಹೇಳಿದ್ನಲ್ಲ ಎಕ್ಸಾಂಪಲ್ಗೆ ಒಂದು ತೋರಿಸಿದ್ನಲ್ಲ, ಸೊ ಅದೇ ಥರ ಚಾನಲ್ ನೋಡಿಬಿಟ್ಟು ಇನ್ನೊಬ್ಬರು ಓಪನ್ ಮಾಡಿಬಿಟ್ಟು ಅವ್ರದ್ದು ಕೂಡ ಸಬ್ಸ್ಕ್ರೈಬರ್ಸು ಗೈನ್ ಆಗಿದ್ದಾರೆ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.